ಇನ್ನು ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಐಟಿಎ ಕಾರಣ ಅಂತ ಹೇಳಿ ಮಡಿಕೇರಿಯಲ್ಲಿ ಕೆಪಿಸಿಸಿ ವಕ್ತಾರರಾಗಿರುವಂತಹ ಲಕ್ಷ್ಮಣ್ ಅವರು ಕಿಡಿಕಾರಿದ್ದಾರೆ. ಬಿಜೆಪಿಯಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ. 4 ದಿನಗಳಿಂದ ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಗನ್ ಪಾಯಿಂಟ್ ಇಟ್ಟು ತನಿಖೆಯನ್ನ ಮಾಡಿದ್ದಾರೆ. ರಾಯ್ ಅವರಿಗೆ ಚಿತ್ರಹಿಂಸೆಯನ್ನ ಕೊಡುವಂತಹ ಅಗತ್ಯತೆ ಏನಿತ್ತು ಅಂತಾನು ಇಲ್ಲಿ ಪ್ರಶ್ನಿಸಿದ್ದಾರೆ ಲಕ್ಷ್ಮಣ್. ಅದಾನಿ ಅಂಬಾನಿಯವರು ಬಿಟ್ಟರೆ ಯಾವ ವ್ಯಾಪಾರವನ್ನು ಬಿಸ್ನೆಸ್ಸನ್ನು ಈ ದೇಶದಲ್ಲಿ ಬೇರೆ ಯಾರೂ ಮಾಡಬಾರ್ದು ಅನ್ನುವಂಥದ್ದು ಒಂದು ಅನ್ರಿಟನ್ ಅಜೆಂಡಾ ಆಫ್ BJP. ಅವ್ರನ್ನ ನೀವು ಕಳೆದ 4 ದಿನಗಳಿಂದ ಕೇರಳದಿಂದ ಬಂದ ಐಟಿ ಅಧಿಕಾರಿಗಳು ಗನ್ ಪಾಯಿಂಟಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ನೀವು ಮಾಡಿಬಿಟ್ರೆ ಏನಾದರೂ ನಿಮಗೇನೋ ಸಮಸ್ಯೆ ಇದೆ, ನೋಟಿಸ್ ಮೂಲಕ ರಿಕವರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆಯಲ್ರಿ ಐಟಿ ಅವ್ರಿಗೆ. ನೀವು ಅವ್ರನ್ನ ಕೂಡ ಹಾಕ್ಕೊಂಡು 4 ದಿವಸ ಅವ್ರಿಗೆ ಚಿತ್ರಹಿಂಸೆ ಮಾಡುವಂಥದ್ದು ಏನಿದೆ? ನೀವು ಕಲ್ಪ್ರಿಟ್ ಥರ ಕಳ್ಳನ ಥರ ಹೋಗಿ ನೀವು ಒಳಗಡೆ ಕೂಡ ಹಾಕ್ಕೊಂಡು ಕಳ್ಳನ ಇಂಟರೋಗೇಟ್ ಮಾಡ್ದಂಗೆ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ಅವರು ಮೆಂಟಲಿ ಈ ವಾಸ್ ಡಿಸ್ಟರ್ಬ್. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತಿದ್ದೀನಿ, ದಯಮಾಡಿ ಸೂಕ್ತವಾದಂಥ ಇಂಡಿಪೆಂಡೆಂಟ್ ಏಜೆನ್ಸಿ ಮೂಲಕ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಒಂದು ತನಿಖೆಯನ್ನು ಮಾಡಿಸ್ಬೇಕು. ಇಡೀ ದೇಶದಲ್ಲಿ ಇಡಿ, ಐಟಿ, CBI, NIA ಇವ್ರಿಗೆ ಸ್ವಂತಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು BJPಯವರು ಮಾಡ್ತಾ ಇರುವಂಥದ್ದು ಇದು ಮೊಟ್ಟ ಮೊದಲಿಗಲ್ಲ. 2014ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಸುಮಾರು 17,000 ಕೇಸಸ್ನ ಇವರು ಐಟಿ ಅವರು ಬುಕ್ ಮಾಡಿದ್ದಾರೆ. ವಾಟ್ ಇಸ್ ದ ಕನ್ವಿಕ್ಷನ್ ರೇಟ್? ವಾಟ್ ಈಸ್ ದ ಕನ್ವಿಕ್ಷನ್ ರೇಟ್? ಓನ್ಲಿ 522, 3%, ಓನ್ಲಿ 3%. ಅಂದರೆ ನೀವು ಮಾಡ್ತಾ ಇರುವಂಥಲ್ಲ ಯಾರ ಮೇಲೆ? ಎಲ್ಲ ಅಪೋಸಿಷನ್ ಪಾರ್ಟಿಯವ್ರ ಮೇಲೆ. ನಿಮ್ಮ BJPಯವ್ರ ಮೇಲೆ ಯಾರ ಮೇಲೆ ನೀವು ತನಿಖೆ ಯಾವತ್ತರ ರೈಡ್ ಮಾಡಿದ್ದೀರಾ? ಯಾವ್ದಾರ ಒಂದು ಕೇಸ್ ಹಾಕ್ಸಿದ್ದೀರಾ? ದಯಮಾಡಿ ಗಿವ್ ಎನ್ ಎಕ್ಸಾಂಪಲ್, ಅಟ್ಲೀಸ್ಟ್ ಒನ್ ಎಕ್ಸಾಂಪಲ್ ವಿಚ್ ದೀಸ್ ಪೀಪಲ್ ಹ್ಯಾವ್ ರೈಡೆಡ್. ಅವ್ರದ್ದು ಅದಾನಿ ಕಂಪನಿ ಮೇಲೆ ಎಲ್ಲಾದರೂ ದೇಶದಲ್ಲಿ ಯಾವತ್ತಾದರೂ ಐಟಿನೋ ಇಡಿನೋ ರೈಡ್ ಆಗಿರುವಂಥ ನೀವೆಲ್ಲ ನೋಡಿದ್ದೀರಾ? ಅಂಬಾನಿ ಕಂಪ್ನಿಗಳ ಮೇಲೆ ಎಲ್ಲಾದರೂ ಒಂದು ಕಡೆ ಒಂದು ದಿವಸ ಐಟಿ ಅವ್ರು ನೋಟಿಸ್ ಕೊಡುವಂಥದ್ದು ಕೇಳಿದ್ದೀರಾ? ಇವರ ಸಾವಿಗೆ, ಜೋಸೆಫ್ ರಾಯ್ ಸಾವಿಗೆ ನೇರವಾಗಿ ಐಟಿಯವರೇ ಕಾರಣಕರ್ತರು. ದೇ ಶುಡ್ ಫೈಲ್ ಎ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ದಿಸ್ ಐಟಿ ಅಫಿಷಿಯಲ್ಸ್ ಹೂ ಆರ್ ಇಂಟರಾಗೇಟಿಂಗ್ ಹಿಮ್ ಫಾರ್ ದ ಲಾಸ್ಟ್ 3-4 days.